ಸಂದರ್ಭ ಅದನ್ನ ನೋಡ್ಬಿಟ್ಟು ಆ ತೀವ್ರತೆ ಗಮನಿಸಿ ಅದಕ್ಕೇನಾದ್ರೂ ಇದಕ್ಕೆ ಒಂದು ಸ್ವರೂಪ ಕೊಡಲೇಬೇಕು. ಇದ್ರ ಬಗ್ಗೆ ನಾನು ಕೊನೆಯವರೆಗೆ ಲಾಜಿಕಲ್ ಎಂಡ್ವರೆಗೆ ಇದನ್ನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ತಾವೆಲ್ಲ ಬೆಳೆಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಯಾಕಂದ್ರೆ ಲಾಜಿಕಲ್ ಎಂಡ್ ನೋಡಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಒಂದು ಇಶ್ಯೂ ಬಂದಾಗ ಇಶ್ಯೂ ಬೇಸ್ ಮೇಲೆ ನಾವು ಮಾತಾಡಬೇಕು. ಇಶ್ಯೂ ಬೇಸ್ ಮೇಲೆ ಮಾತಾಡ್ಬೇಕಂದ್ರೆ ಅದಕ್ಕೆ ಲಾಜಿಕಲ್ ಎಂಡ್ ನೋಡ್ಲೇಬೇಕು ನಾವು. ವಾರ್ತಾಲಾಪನ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರ ಮತ್ತು ನಿಮ್ಮಿಂದಲೇ ಸಮಾಜ ಪರಿವರ್ತನೆಗೆ ಸಾಧ್ಯ. ಜನರಿಗೆ ಸತ್ಯಾಸತ್ಯತೆಗಳು ಬಗ್ಗೆ ಮನವರಿಕೆ ಮಾಡುವಲ್ಲಿ ನಮ್ಮ ಕಾರ್ಯವೈಖರಿ ತುಂಬ ಪ್ರಮುಖವಾಗಿರ್ತದೆ. ಆ ಒಂದು ಕಾರ್ಯಕಲಾಪ ಬಳ್ಳಾರಿ ಜಿಲ್ಲೆಯಲ್ಲಿ ಏರ್ಪಡಿಸಿದ ಇಲಾಖೆಯವರಿಗೆ ಆಗಮಿಸಿ ಸಾಕ್ಷಿಯಾಗಿ ಮಾಡ್ತಾರೆ. ಈ ಕೇಂದ್ರ ಸರ್ಕಾರ ಒಂದು ನಮ್ಮ ದೇಶ ಇಲ್ಲಿಗೆ 20 ವರ್ಷ ಆಗ್ತದೆ ಸಹಿತ ನಮಗೆ ಆದ ಒಂದು ಕಾನೂನು ಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ಕಾಯ್ದೆಗಳನ್ನ ಜಾರಿಗೆ ತಂದರು. ಈ ಒಂದು ಕಾಯ್ದೆಯಲ್ಲಿ ವಿಕ್ಟಿಮ್ ಸೆಂಟ್ರಿಕ್ ಅಪ್ರೋಚ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಈ ಬಲಿ ಪಶುಗಳಿದೆ, ಈ ಬಲಿ ಪಶುಗಳಿಗೆ ಒಂದು ನ್ಯಾಯ ಕೊಡುವ ಒಂದು ದೃಷ್ಟಿಯಿಂದಲೇ ಈ ಕಾನೂನುಗಳನ್ನ ಮಾಡಿಫೈ ಮಾಡಲಾಗಿದೆ. 50,000 ಇತ್ತು. ಯಾರು ಮೊದಲನೇ ಅಂತ ಸಾಲ ತೀರ್ಸಿರ್ತಾರೆ ಅವರು 2ನೇ ಸಾಲಕ್ಕೆ ಅರ್ಜಿ ಹಾಕಬಹುದಿತ್ತು. 2ನೇ ಸಾಲನ ತೀರ್ಸಿರೋಂಥವ್ರು 3ನೇ ಹಂತಕ್ಕೆ ಅರ್ಜಿನ ಹಾಕಬಹುದಿತ್ತು. ಈಗ ಪರಿಷ್ಕೃತಗೊಂಡಂತ ಈ ಯೋಜನೆಯಲ್ಲಿ ಕೆಲವೊಂದು ಮಾರ್ಪಾಡಾಗಿದೆ. ಈ ಮಾರ್ಪಾಡುಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊದಲನೇ ಹಂತ ಏನು 10,000 ಸಾಲ ಇತ್ತು, ಈಗ 15,000 ಆಗಿದೆ. 2ನೇ ಹಂತದಲ್ಲಿ 20,000 ಏನಿತ್ತು ಅದು 25,000 ಆಗಿದೆ. 3ನೇ ಹಂತದಲ್ಲಿ 50,000 ಏನಿದೆ ಅದು ಯಥಾವತ್ತಾಗಿ 50,000ನೇ ಕಂಟಿನ್ಯೂ ಆಗಿರೋದು. ಪ್ರತಿ ತಿಂಗಳ 1ನೇ ತಾರೀಕು ಮತ್ತು 24ನೇ ತಾರೀಕು 24ನೇ ತಾರೀಕು ಏನಾಗುತ್ತದೆ, ಗಂಡಾಂತರ ಗರ್ಭಿಣಿಯಲ್ಲಿ ಮಾತ್ರ ನಾವು ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತಿರ್ತೀವಿ. ಅದು ಬಿಟ್ಟು ರುಟೀನ್ ಆಗಿ ಪ್ರತಿದಿನ ಇರುತ್ತೆ. ಪ್ರತ್ಯೇಕತೆಯಾಗಿ ಏನಂತಂದ್ರೆ 40 ದಿವಸ ಒಂದು ಓನ್ಲಿ ಎಕ್ಸ್ಕ್ಲೂಸಿವ್ ಫಾರ್ ANC ಕ್ಲಿನಿಕ್ ಅಂತಂದ್ರೆ ತಾಯಂದ್ರ ಆರೋಗ್ಯ ತಪಾಸಣೆ ಮಾತ್ರ ನಡೀತಾ ಇರ್ತದೆ. ಇದು ಪ್ರತಿ ತಿಂಗಳು ನಡೀತಕ್ಕಂಥ ಕಾರ್ಯಕ್ರಮ. ನಮ್ಮ ಪತ್ರಕರ್ತರಿಗೆ ತರಬೇತಿ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದು, ಇದರಿಂದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು, ಉದಾಹರಣೆ ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನರೇಗಾ ಸೇರಿದಂತೆ ಸಾಕಷ್ಟು ಯೋಜನೆಗಳು ಅನುಷ್ಠಾನಗೊಂಡಿದ್ದು, ಇದನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವರಿಗೆ ಪೂರಕವಾದ ಮಾಹಿತಿಯನ್ನು ನೀಡುವ ಮೂಲಕ ಈ ಕಾರ್ಯಾಗಾರದಲ್ಲಿ ಯಶಸ್ವಿಯಾಗಿದೆ. ಏನು ತರಬೇತಿಗಳನ್ನಾಗಬೇಕು, ಇದು ವರ್ಷಕ್ಕೆ ಒಮ್ಮೆ ಅಂತ ಅನ್ನೋದಕ್ಕಿಂತ 6 ತಿಂಗಳಿಗೆ ಒಮ್ಮೆ ಆದರೂ ಕೂಡ ಇದು ಒಂದು ಇಂಥ ತರಬೇತಿಗಳು ನಡೆದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟ ಮಾಡುವುದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಭಾವಿಸುತ್ತಾ, ಅದರ ಜೊತೆಗೆ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯು ಒಂದು ಅತ್ಯುತ್ತಮ ಕಾರ್ಯಕ್ರಮ. ಯಾಕಂದರೆ ಬೀದಿ ಬದಿ ವ್ಯಾಪಾರ ಮಾಡುವಂಥ ಎಲ್ಲ ಒಂದು ವ್ಯಾಪಾರಿಗಳಿಗೆ ಈ ಒಂದು ಸ್ವನಿಧಿಯಿಂದ ಸ್ವಂತ ಸಾಲ ಪಡೆದು ಸ್ವಯಂ ಉದ್ಯೋಗ ಮಾಡಿ ಆರ್ಥಿಕವಾಗಿ ಸದೃಢ ಆಗಲು ಈ ಒಂದು PM ಸ್ವನಿಧಿ ಯೋಜನೆಯು ಅತ್ಯಂತ ಸಮರ್ಪಕವಾಗಿದೆ.
ಗ್ರಾಮ ಪಂಚಾಯತಿಗೆ ಗಾಂಧಿ ಪ್ರಶಸ್ತಿ ಬಂದಿದೆ. ಸೊ ಅದು ಯಾಕೆ ಕೊಡ್ತಾರೆ ಅಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಪಾಯಿಂಟ್ಸ್ ಇರ್ತಾರೋ ಈ ಪಾಯಿಂಟ್ಸು, ಇದನ್ನು ಸ್ವಚ್ಛತೆ, ನೀರು, ಸೊ ಎಲ್ಲ ಟ್ಯಾಕ್ಸ್ ಕಲೆಕ್ಷನ್ ಇವ್ರು ನೋಡಿ ಆ ಮಾನದಂಡ ಮೇಲೆ ಕೊಡ್ತಾರೆ. ಅದು ಒಳ್ಳೇದು ಯಾರು ಪ್ರೋಗ್ರೆಸ್ ಇರ್ತಾರೋ ಅವ್ರು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಅದು ಕೊಡೋದ್ರಿಂದ ಅವ್ರಿಗೂ ಒಂಥರ ಕೆಲಸ ಮಾಡಿದ್ದೀವಿ, ಒಂದು ಸರ್ಟಿಫಿಕೇಟ್ ಬಂತು, ಪ್ಲಸ್ ದುಡ್ಡು ಕೂಡ ಕೊಡ್ತಾರೆ. ಸೊ ಡೆವಲಪ್ಮೆಂಟ್ ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ. ಸೊ ಪಂಚಾಯತ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಲೋಕಸಭಾ ಸದಸ್ಯರು ಹಾಗೂ ಇಲ್ಲಿಯ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದ ಕೊಡುಗೆ ಈ ಪ್ರಶಸ್ತಿ ಬರಲಿಕ್ಕೆ ಕಾರಣೀಕರ್ತ ಆಗಿದೆ. ಹಾಗೂ ಈ ಗ್ರಾಮಗಳಲ್ಲಿ ನೈರ್ಮಲೀಕರಣ, ಟ್ಯಾಕ್ಸ್ ವಸೂಲಿ ಹಾಗೂ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ಮಾನ್ಯ ಸಚಿವರು ಅತಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿದ್ರಿಂದ ಈ ಪ್ರಶಸ್ತಿ ನಮಗೆ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗ್ರಾಮದ ಒಟ್ಟು ಅಭಿವೃದ್ಧಿಗಳ ಎಲ್ಲ ಅಂಶಗಳನ್ನು ಇಟ್ಕೊಂಡು ಯಮಕನಮಡಿ ಗ್ರಾಮವನ್ನು ಆಯ್ಕೆ ಮಾಡಿದ್ದಾರೆ. ಈ ಎಲ್ಲ ಆಯ್ಕೆಯ ಹಿಂದೆ ಯಮಕನಮಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ನೀರು ನೈರ್ಮಲ್ಯ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲರ ಸಹಕಾರದಿಂದ ಹಾಗೂ ವಿಶೇಷವಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಎಲ್ಲರ ಶ್ರಮದಿಂದ ಆಗಿದೆ.